ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಇವತ್ತು ನಾನು ಒಂದು ಹೊಸ ಚಾಪ್ಸ್ ತಂದೆ. ಏನಂದರೆ ಕಟ್ ಮಾಡೋ ಮಣೆ ಅಂತ ನಾವು ಕರಿತೀವಿ. ಸೊ ತರಕಾರಿ ಕಟ್ ಮಾಡೋ ಮಣೆ ಅಥವಾ ಫ್ರೂಟ್ಸ್ ಕಟ್ ಮಾಡೋ ಮಣೆ ಅಂತಲೂ ಕರಿತೀವಿ. ಸೊ ಈ ಮಣೆನ ನಾನು ತುಂಬ ವರ್ಷದಿಂದ ಇಟ್ಕೊಂಡಿದ್ದೆ. ಅದು ಅಕಸ್ಮಾತಾಗಿ ಇವತ್ತು ಓಲಾಗೋಯ್ತು. ಸೊ ಮುರಿದೋಗಿರೋದು ಬಳಸಬಾರ್ದು ಅಂತ ಹೋಗಿ ಹೊಸದು ಅಂಗಡೀಲಿ ಕೊಂಡ್ಕೊಂಬಂದೆ. ಸೊ ನನಗೆ ಕಂಫರ್ಟಬಲ್ ಆಗಿರೋದು, ಅಂದರೆ ನಾನೇ ಯೂಸ್ ಮಾಡೋದಲ್ವ. ಸೊ ಅದಕ್ಕೆ ನಾನು ಈ ಮಣೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಬೇರೆ ಸ್ಟೀಲು ಮತ್ತು ವುಡನ್ನೆಲ್ಲ ನೋಡಿದೆ. ಸೊ ನನಗೆ ಕಟ್ ಮಾಡಿದ್ಮೇಲೆ ನಾನು ತೊಳೆದ್ಬಿಟ್ಟು ಅಲ್ಲಿ ಇಡೋಕ್ಕೆ ಡ್ರೈ ಆಗೋಕ್ಕೆ ನನಗೆ ಜಾಗ ಬೇಕು. ಮತ್ತು ವಿಂಡೋಗೆ ನಾನು ತಗಲಾಕ್ತೀನಿ ಕುಕ್ಕಿ ಹಾಕಿ. ಸೊ ಅದೆಲ್ಲ ನನಗೆ ಹೆಲ್ಪ್ ಆಗುತ್ತೆ. ಏನೇ ತೊಗೊಂಡ್ರು ನಮಗೆ ಕಂಫರ್ಟೇಬಲ್ ಆಗಿದೆಯಾ, ನಾವು ಯೂಸ್ ಮಾಡೋಕ್ಕದು ಕರೆಕ್ಟಾಗಿದೆಯಾ ಅಂತ ಏನೋ ಎಲ್ಲರೂ ತೊಗೊಂಡಿದ್ದಾರೆ ಶೋ ಫೀಸ್ಗೆ ಥರ ನಾನು ತೊಗೊಳ್ಳಲ್ಲ. ಸೊ ಯಾಕಂದರೆ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ, ಪ್ರತಿಯೊಂದಕ್ಕೂ ದುಡ್ಡು ಲೆಕ್ಕ ಇಡಬೇಕು. ಈ ಕೇಕ್ ಯಾಕೆ ತಂದೆ ಅಂದರೆ ಬಿಂದ್ಯಾದು ರಿಸಲ್ಟ್ ಬಂತು. ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಪಾಸ್ ಆದಳು. ಒಂದು ಚಿಕ್ಕ ಸೆಲೆಬ್ರೇಟ್ ಆಗಲಿ, ಅವಳಿಗೂ ಖುಷಿಯಾಗಲಿ, ಈ ಥರ ಎಂಕರೇಜ್ ಮಾಡಿದ್ರೆ ಮಕ್ಕಳಿಗೆ ನಾವು ಪಾಸಾಗಿದ್ದಕ್ಕೆ ಅಂತ ಅವ್ರ ಮನಸ್ಸಲ್ಲಿ ಏನೋ ಒಂದು ಖುಷಿ ಆಗುತ್ತೆ. ಸೊ ಅದನ್ನೆಲ್ಲ ನಾನು ಖಂಡಿತ ಮಾಡ್ತೀನಿ. ಬಿಂದ್ಯಾಗ ಎಂಕರೇಜ್ ಆಗಲಿ, ಅವಳಿಗೆ ಒಂದು ಪಾಸಿಟಿವ್ ಆಗಿರಲಿ ಯಾವಾಗಲೂ ಅಂತ ಈ ರೀತಿ ನಾನು ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.